ಅಣ್ಣ 17 ತಗೊಂಡನೆ ಹೊಸ ಮೊಬೈಲು ಮತ್ತೆ ಪಾರ್ಟಿ ಇದೇ ನಿಂಗೆ ತೋರಿಸೋದು. ಬರ್ತಡೇ ಆಯಿತು, ಬರ್ತಡೇಗೆ ಒಂದು ಸ್ವೀಟ್ ಕೊಡಲಿಲ್ಲ. ಹಿಂಗೆ ಬಂದು ಐತೆ. ಇದೆ ಜಾಸ್ತಿ ರೆಕಾರ್ಡ್ ಮಾಡೋದಂದ್ರೆ ಇದೆ. ಆ ಪ್ಲೇಸ್ ಯಾವತ್ತೂ ಮರೆಯಲ್ಲ. ಈ ರೀಲ್ಸಲ್ಲಿ ನೋಡ್ತಾರಲ್ಲ ಸುಟ್ಟೋಗಿರೋದು ಗಾಡಿ ಅವೆಲ್ಲ ಏನು ಕಾಣಂದ್ರೆ ಅದೆಲ್ಲ ನಿಂತೋದ್ರೆ ಆಮೇಲೆ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಗೈಸ್ ಇವಾಗ ಅದೇ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಅದು ವೀಡಿಯೋ ಅಪ್ಲೋಡ್ ಆಗ್ತೈತೆ. ಚಪ್ಪಲಿ ಇಡುತ್ತೆ, ಚಪ್ಪಲಿಗಳು ನೋಡ್ರಿ ಎಲ್ಲ ಹೆಂಗವೆ ನಮ್ಮ ಮನೆಗೆ ಎಲ್ಲ ಯಾವುದೋ ಒಂದು ಕ್ರೇಡ್ಗೆ ಹಾಕೈತೆ ಅಮ್ಮ ಬಾರಮ್ಮ ಕೊಡೋ. ಈಗ ಆ್ಯಸ್ ಯೂಶುವಲ್ ಫಸ್ಟು ಹಾಸ್ಪಿಟ್ಲಿಗೆ ಹೋಗು, ಹಾಸ್ಪಿಟ್ಲ್ ಹತ್ತೀನಿ ಆಫೀಸ್ಗೆ ಹೋಗಿ ಬರೋಣ. ಆಫೀಸ್ಗೆ ಹೋಗಿ ಬಂದಮೇಲೆ ಅವೇ ಆಫೀಸ್ಗೆ ಹೋಗಿ ಬಂದಮೇಲೆ ಇವಾಗ ವೀಡಿಯೋ ಮಾಡೋದು. ಮೈಲೈಟ್ ಏನೋ ಕೊಡಬೇಕಂತೆ, ಅಂಗಡಿಯಿಂದ ತಗೊಂಡು ಕೊಟ್ಟು ಟ್ರೈನ್ಗೆ ಹೋಗೋಣ. 2000 years later. ನೋಡಿ ಗಾಯ್ಸ್, ಅಣ್ಣ 17 ತಗೊಂಡನೆ ಹೊಸ ಮೊಬೈಲು. ಲಾಕೇನು ಇಟ್ಟಿಲ್ಲ? ಲಾಕ್ ಇಡಲೇಬೇಕಲ್ಲ, ಇನ್ನೂ ಏನೇನೋ ಇಕ್ಕೊಂಡಿರ್ಬೇಕು. ಒಂದು ಫೋಟೋ ತೆಕ್ಕಣ, ಬರೀ ಈ ಕಡೆ ತೆಕ್ಕಣ, ಅಲ್ಲೆಲ್ಲ ಲೇಡೀಸ್ ಅವರು. ಬಾರ ಎಷ್ಟು ಕ್ಲಾರಿಟಿ. ನಾನು ಆಲ್ಮೋಸ್ಟ್ ಯಾವ ಮೊಬೈಲ್ಗಳೂ ಸೆಲ್ಫಿ ತೆಗಿಯೋಕೆ ಹೋಗಲ್ಲ, ಯಾವ ಮೊಬೈಲ್ಗಳಾಗ ನನ್ನ ಫೋಟೋಗಳೇ ತಗೊಂತಿಲ್ಲ. ಈಗ ನಡುವೆ ತಗೊಂತಿರೋ ಫೋಟೋಗಳು. ಮತ್ತು ಪಾರ್ಟಿ ಇದೇ ನಿಂಗೆ ತೋರಿಸೋದು ನೋಡ, ಬ್ರ್ಯಾಂಡ್ ಐಫೋನ್. ಹೇ ಸರಿ ಓಪ್ ಪಾರ್ಟಿ ಯಾವಾಗ ಇದಕ್ಕೆ ಹೋಗ್ಬೇಕಾರೆ, ಎಲ್ಲಿ ಶಿವಮೊಗ್ಗಕ್ಕೆ ಹೋಗ್ಬೇಕಾರೆ ಒಂದು ಚಿರ್ಮುರಿ ಕೊಡಿಸ್ಲಿಲ್ಲ. ಅದು ಚೆನ್ನಾಗಿರಲ್ಲ, ಅದು ಚೆನ್ನಾಗಿದೆ. ಸುಮ್ಮನಿರೋಣ. ನಾನು ಬೇಡ ಅಂದ, ನೀವು ಬೇಡ ಅಂದ್ರ? ನೀವೇ ಬೇಡ ಅಂದಿದ್ದು. ಬೇಡ, ಅದು ಚೆನ್ನಾಗಿರಲ್ಲ, ಹಿಂಗೆ ಅಂತ ಡವ್ ಮಾಡ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ರಲ್ಲ. ಬರ್ತಡೇ ಆಯಿತು, ಬರ್ತಡೇಗೆ ಒಂದು ಸ್ವೀಟ್ ಕೊಡಲಿಲ್ಲ. ಒಂದು ಪಾರ್ಟಿ ಮಾಡಿಸ್ಲಿಲ್ಲ ಬರ್ತಡೇಗೆ. ಅವ್ರಂತೂ ತಿನ್ನಲ್ಲ ನಾನ್ ವೆಜ್ ಊಟ, ನಮ್ಗಾದ್ರು ತಿನ್ಸಕ್ಕೆ ಕೊಡಲ್ಲ. ಯಾವಾಗ ಹೋಗೋಣ? ನೆಕ್ಸ್ಟ್ ವೀಕು ನೋಡೋಣ. ಈ ರೆಕಾರ್ಡ್ ಐತೆ. ಆಯಿತು, ಕೊಡ್ತೀನಿ. Meanwhile, ಸೊ ಗೈಸ್, ವೆಲ್ಕಮ್ ಬ್ಯಾಕ್. ನಮ್ಮಮ್ಮ 7 ಗಂಟೆಗೆ ಎಬ್ಬಿಸ್ತೀನಿ, ಅದೆಲ್ಲ ಹೋಗ್ಬಾ ಅಂತ ಹೇಳಿ ಇವಾಗ ಎಬ್ಬಿಸ್ತೀವಿ. 8 ಗಂಟೆಗೆ ಎಬ್ಬಿಸ್ತಿದ್ದೆ. 7 ಗಂಟೆಗೆ ಎದ್ದೋಗಿ ಮಂದಿ ತಾಂಬ ಅಂತ ಅಂತು. ಇವಾಗ ಟೈಮ್ ನೋಡಿದ್ರೆ 8 ಗಂಟೆ. 8 ಗಂಟೆಗೆ ಎಬ್ಬಿಸ್ಬಿಟ್ಟು ಹೋಗ್ಬರೋ ಅಂತ ಹೇಳ್ತೀವಿ. ಚಕ್ಲಿ ಹುಡುಕ್ತಾ ಇದ್ದೀವಿ. ಅಲ್ಲಿ ಏನು ಸಿಕ್ಕಿಲ್ಲ ಅಂದರೆ ಏನು ಕೆರೆಕಟ್ಟೆ ಹತ್ರ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಂತ 3 ದಿವಸದಿಂದ ಅನಿಸೋದು. ಕೆರೆಕಟ್ಟೆ ಕಡೆ ಹೋಗೋದು, ಕೆರೆಕಟ್ಟೆ ಕಡೆ ಹೋಗೋದು ಅಂತ ಅಲ್ಲಿ ಹೋಗಿ ಬರೋಣ. ಗೈಸ್, ಅಲ್ಲೇನೂ ಸಿಗಲಿಲ್ಲ ಅಂತ ಇವಾಗ ಕೆರೆಕಟ್ಟೆ ಹತ್ರ ಓದಿದ್ದೀನಿ. ಫುಲ್ ಒಂದು ರೌಂಡ್ ಹಾಕೋದೆ ಇವತ್ತು. ಬಡ್ಸು ಅಂತ ತಗೊಂಡು ಹೋಗೋಣ. ಗೈಸ್, ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲೇ ಎಂಟ್ರೆನ್ಸ್ ಐತಿ ಪಕ್ಕದಾಗೆ ನೋಡಿ. ಮೊನ್ನೆ ಇಲ್ಲೇ ಕರಗ ನಡೆದಿರೋದು. ಸಾರಿ, ನಡೆದಿರೋದಿಲ್ಲಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗೋದು. ಯಾರೋ ತಮ್ಮ ಕರ್ಗ ಮೆಟ್ಟೋಳು ಮುಡಿಯೋ ಅಣ್ಣಮ್ಮ. ಗೈಸ್, ನಮ್ಮ ದೇವರು ಗಂಗಮ್ಮ ತಾಯಿ, ನಮ್ಮ ಕುಲ ದೇವರು, ಹೆಣ್ದೇವರು. ನೋಡಿ, ಅಲ್ಲಿ ಫಿಶಿಂಗ್ ಮಾಡ್ತಾರೆ. ಎಲ್ಲಿ ಅಲ್ಲಿ ಫಿಶಿಂಗ್ ಮಾಡ್ತಾರೆ. ನೆಕ್ಸ್ಟ್ ಅಲ್ಲಿಗೂ ಹೋಗೋಣ. Down to the ground, you're dragging me. It's constantly. No, I won't make a sound. ಗೈಸ್, 25% ಕಂಪ್ಲೀಟೆಡ್ ವಾಕಿಂಗು. ಗೈಸ್ ನೋಡಿ, ಪಾಚಿ ಎಷ್ಟೈತೆ ನೀರಾಗೆ. ಇದೆಲ್ಲ ಒಂದೊಂದು ಬೋರ್ಡಲ್ಲಿ ಒಂದೊಂದು ಯೋಗಾಸನ ಆಸನಗಳು ಇಟ್ಟವ್ರೆ. ಈಗ ಎಷ್ಟೊಂದು ಜನ ಬೆಳಗ್ಗೆ ಹೊತ್ತು ಯೋಗ ಮಾಡ್ತಾರೆ ಇಲ್ಲಿ ಬಂದು. ಒಂದು 25-30% ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು ಹಿಂಗೆ ಬರಬೇಕು. ಹೇಳಿದ್ನಲ್ಲ, ಒಂದೊಂದರಲ್ಲಿ ಒಂದೊಂದು ಯೋಗಾಸನ ಅಂತ. ಅಲ್ಲೊಂದು
ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು, ಸಿಕ್ಸ್ತು, 7, 8, 9, 10, 11, 12 12 ಆಸನಗಳವೆ. ಒಂದು ಈ ಕಡೆ ಹೋದರೆ ಒಂದು ಸ್ವಲ್ಪ ಚೆನ್ನಾಗೈತೆ, ಬಟ್ ಸೊಳ್ಳೆಗಳು ಜಾಸ್ತಿ ಇರುತ್ತೆ. ನೀರು ತುಂಬಿದ್ದಾಗ ಹೋಗ್ಬೇಕು, ಈ ಕಡೆ ತುಂಬಿ ಹರಿತಾ ಇರ್ತೈತಲ್ಲ ಅಂಥ ಟೈಮಾಗಿ ಹೋದರೆ ಅಲ್ಲಿ ಚೆನ್ನಾಗಿರುತ್ತೆ. ಇದೇನೋ ಬಾತುಕೋಳಿನ ಕೊಕ್ಕರೆನೋ. ಗೈಸ್ ನಾನು ಅವತ್ತು ಫಸ್ಟ್ ಡೇ ವೀಡಿಯೋ ಸ್ಟಾರ್ಟ್ ಮಾಡಿದ್ದಿಲ್ಲೇ, ಆ್ಯಂಡ್ ಅಲ್ಲಿ ಅವ್ರು ಕೂತಿದ್ದಾರಲ್ಲ ಆ ಪ್ಲೇಸಲ್ಲಿ ಫಸ್ಟ್ ಡೇ ವೀಡಿಯೋ ಶೂಟ್ ಮಾಡೋಕ್ಕೆ ಬಂದಿದ್ದು. ಫಸ್ಟು ವಾಯ್ಸ್ ಕೊಟ್ಟಿದ್ದೆ ನಾನು ಅಲ್ಲಿ. ಗೈಸ್ ಆಲ್ಮೋಸ್ಟ್ 50% ಡನ್ನು. ಇದು ಹೆಂಗೈತೆ ಅಂದರೆ ನೋಡಿ, ಅಲ್ಲಿಂದ ಉದ್ದಕ್ಕೂ ಸ್ಟ್ರೈಟ್ ಲೈನ್ ಐತೆ. ಈ ಕಡೆ ಮಾತ್ರ ಹಿಂಗೆ ಕರು ಐತೆ. ಹಿಂಗೆ ಬಂದು ಹಿಂಗೆ ಬಂದು ಐತೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಬಟ್ ಈ ಡೆಡ್ ಎಂಡಿಂದ ಎಂಟ್ರೆನ್ಸ್ವರೆಗೂ ಸ್ಟ್ರೈಟ್ ರೋಡ್ ಐತೆ, ಒಂದೇ ಸ್ಟ್ರೆಚ್ಚು. 5 ಕಿಲೋಮೀಟ್ರ್ ಇರೋದು ಇದು. ಆಲ್ಮೋಸ್ಟ್ 2-2.5 ಕಿಲೋಮೀಟ್ರ್ ಡನ್ ಮಾಡಿರ್ತೀನಿ. ಮನೆಗೆ ಫೋನ್ ಮಾಡ್ತವ್ರೆ ಗಾಡಿ ಬೇಕಂತೆ, ಗಾಡಿ ಹಾಕೊಂಬಂದ್ಬಿಟ್ಟಿದ್ದೀನಿ. ನಾನು ಜ್ವರ ಮಾತಾಡ್ತಾಯಿದ್ದೀನಿ ನಮ್ಮ ಅಮ್ಮನ ಮೇಲೆ, ಬರ್ತೀನಿರೋ ಹಂಗೆ ಹಿಂಗೆ ಅಂತ. ಗಾಯ್ಸ್ ಕಾಲು ನೋವು ಬಂತು. ಹಿಂಗೆ ಅನ್ಕೊಳ್ಳೋದೇ ಇರ್ತೈತೆ ಬರೀ ವ್ಲಾಗಲ್ಲಿ, ಎಲ್ಲ ಬೈತಾವ್ರೆ. ಕಾಲು ನೋವು ಬಂತು. ಎಷ್ಟು 3 ಕಿಲೋಮೀಟ್ರ್ ನಡೆದಿದ್ದೀನಿ ನಾನು. ಒಂದೇ ಒಂದು ಸ್ಟ್ರೆಚ್ ಐತೆ, ಆ ಸ್ಟ್ರೆಚ್ಚು ಅದು ಮುಗಿಸ್ಬಿಟ್ಟು ಹೋಗೋಣ ಬೇಗ ಅನ್ನಿಸೈತೆ. ಬೇಗ ಹೋಗ್ಬೇಕು, ಆದಷ್ಟು ಬೇಗ ಹೋಗ್ಬೇಕು. ಗೈಸ್ ನಾನು ಅಲ್ಲಿ ವೀಡಿಯೋ ಮಾಡಿದ್ದಷ್ಟು ಬಿಟ್ಟರೆ ಕುತ್ಕೊಂಡು ಫಸ್ಟ್ ಡೇ ಇಲ್ಲೇ ಆಲ್ಮೋಸ್ಟ್ ಜಾಸ್ತಿ ವೀಡಿಯೋ ರೆಕಾರ್ಡ್ ಮಾಡಿದ್ದೆ ಇಲ್ಲಿ. ಅಲ್ಲಿ ಮಾಡಿರೋವೆಲ್ಲ ಚೆನ್ನಾಗಿ ಬಂದಿಲ್ಲ ಅಂತ ಬಿಡ್ತಿದ್ದೆ. ಜಾಸ್ತಿ ರೆಕಾರ್ಡ್ ಮಾಡೋದಂದರೆ ಇಲ್ಲೇ. ಆ ಪ್ಲೇಸ್ ಯಾವತ್ತೂ ಮರೆಯಲ್ಲ. ಜಾಸ್ತಿ ರೆಕಾರ್ಡ್ ಮಾಡೋದಂದರೆ ಇಲ್ಲೇ. ಆ ಪ್ಲೇಸ್ ಯಾವತ್ತೂ ಮರೆಯಲ್ಲ. ಬಿಕಾಸ್ ಯಾಕೆಂದರೆ ಅಲ್ಲಿ ಯಾರೂ ಜನ ಇಲ್ಲ ಅಂತ ವೀಡಿಯೋ ಮಾಡಿದ್ದೆ ಫಸ್ಟ್ ಡೇ. ಇವಾಗಲೂ ಭಯ ಒಂದು ಸ್ವಲ್ಪ ಜನ ಇದ್ದಾಗ ವೀಡಿಯೋ ಮಾಡೋಕ್ಕೆ. ಅಂದರೂ ಫಸ್ಟ್ ಡೇ ಕಂಪೇರ್ ಮಾಡಿದ್ರೆ ಇವತ್ತು ಓಕೆ ನಾನು ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ. ಗೈಸ್ ನಾನು ಇನ್ನೊಂದು ಥಿಂಗ್ ಏನಕ್ಕೆ ಇಲ್ಲಿಗೆ ಬರೋದು ಅಂದರೆ ಬರಬೇಕು ಅಂದರೆ ನನಗೆ ನಾನು ಟೈಮ್ ಕೊಡ್ಬೋದು. ಮನೇಲಿದ್ದರೆ ಬರೀ ಮೊಬೈಲ್ ನೋಡ್ಕೊಂಡಿರ್ತೀನಿ. ಇಲ್ಲಾದರೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ನನಗೆ ನಾನು ಟೈಮ್ ಕೊಡೋದಕ್ಕಿಂತ ಯೋಚನೆ ಮಾಡ್ಬೋದು, ಏನು ಮಾಡ್ತಾಯಿದ್ದೀನಿ, ಏನು ಮಾಡಬೇಕು, ಹೆಂಗೆ ಹೋಗ್ತೈತೆ, ಹೆಂಗೆ ಚೇಂಜ್ ಮಾಡಬೇಕು ರೂಟ್ನ, ಏನೇನು ತಪ್ಪು ಮಾಡ್ತಾಯಿದ್ದೀನಿ. ಮನೇಲಿದ್ದರೆ ಬರೀ ಮೊಬೈಲಾಗಿ ರೀಲ್ಸು, ಯೂಟ್ಯೂಬು ಏನೋ ಒಂದು ನೋಡ್ಕೊಂಡು ಇದ್ಬಿಡ್ತೀನಿ. ಅದಕ್ಕೆ ಇಲ್ಲಿಗೆ ಬಂದರೆ ಒಂದು ಸ್ವಲ್ಪ ಎಲ್ಲ ಮಾಡ್ತೀನಿ. ಅವಾಗ ವ್ಲಾಗ್ ಮಾಡ್ತೀನಿ, ಬಿಟ್ಟರೆ ಯೋಚನೆ ಮಾಡ್ತಾ ಇರ್ತೀನಿ ಏನೇನು ಚೇಂಜ್ ಮಾಡಬೇಕು, ವ್ಲಾಗಲ್ಲಿ ಹೆಂಗೆ ಇಂಪ್ರೂವ್ ಆಗಬೇಕು ಅನ್ನೋದೆಲ್ಲ ಯೋಚನೆ ಮಾಡ್ಬೋದು. ಅದೊಂದೇ ಒಂದು ಕಾರಣಕ್ಕೆ ಇಲ್ಲಿಗೆ ಬರಬೇಕು ಅನ್ನಿಸ್ತಾ ಇರ್ತದೆ ನನಗೆ. ಆ್ಯಂಡ್ ಅಲ್ಲಿ ತೋರಿಸಿದ್ನಲ್ಲ ಫಿಶಿಂಗ್ ಮಾಡ್ತಾವ್ರೆ ಅಂತ, ಮೇ ಬಿ ಇಷ್ಟೊತ್ತಿಗೆ ಅವೆಲ್ಲ ಎದ್ದೊಳ್ಳಿರ್ತಾರೆ. ಇಲ್ಲಿಂದನೇ ಹೊಳಿಗೆ ಹೋಗಿ ಫಿಶಿಂಗ್ ಮಾಡ್ಕೊಂಬಂದು ಇಲ್ಲಿಂದ ಹೊರಗಡೆ ಬರ್ತಾರೆ. ಬೋಟ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ತೆಪ್ಪ, ನಮ್ಮ ಕಡೆ ತೆಪ್ಪ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಕಾಮೆಂಟ್ ಮಾಡಿ. ಇದೇನೋ ಮೂಟೆ ಒಳಗೆಲ್ಲ ಇದೆ ನೂಲು. ಆ ಲೈನಲ್ಲಿ ಹೋದರೆ ಒಂದೇ ರೋಡು ನಮ್ಮ ಮನೆಗೆ. ಗಾಡಿ ಬಿಟ್ಟಿರೋದು ನಾನು ಇಲ್ಲಿಂದ 1 ಕಿಲೋಮೀಟ್ರ್ ಐತೆ. ಅಲ್ಲಿಗೋಗಿ ಗಾಡಿ ತಗೊಂಬರ್ಬೇಕು. ಇಲ್ಲಾಂದರೆ ಹಿಂಗೆ ಜಂಪ್ ಮಾಡ್ಕೊಂಡು ಹೋಗ್ಬಿಡು, ಗಾಡಿ ಇಲ್ಲ ನಂಗೆ ಇಟ್ಟಿದ್ರೆ. ಆಗೋಯ್ಸ್ ಬಾ ಗಾಯ್ಸ್ ಥೋ ಏನೇನೋ ಮಾತಾಡ್ತಾ ಇದ್ದೀನಿ. ಆಗೋಯ್ತು. ಇದು ಕಾಣಿಸಲ್ಲ ಆ ಬ್ರಿಡ್ಜ್ ಹತ್ರ ಹೋಗಿ ಮತ್ತೆ ಮೇನ್ ಗಂಟೆಗೆ ಹೋಗೋದು. ನಮ್ಮ ಅಮ್ಮ ಫೋನ್ ಮಾಡ್ತೈತೆ, ಎಲ್ಲಿದ್ಯಪ್ಪ ಅಂತ. ಎಲ್ಲೂ ಒಂದು ಕಡೆ ಕುತ್ಕೊಂಡಿಲ್ಲ. ಅಲ್ಲಿ ಯೋಗಾಸನ ಹತ್ರ ಸುಮ್ಮನೆ ಕುತ್ಕೊಂಡು ಹಂಗೆ ಇದೆ ವೀಡಿಯೋ ಮಾಡೋಣ ಅಂತ. ಅದು ಬಿಟ್ಟರೆ ಎಲ್ಲೂ ಕೂತಿಲ್ಲ. 5 ಕಿಲೋಮೀಟ್ರ್ ಆ್ಯಕ್ಚುಲಿ ಇಲ್ಲಿಂದ ಅಲ್ಲ ಕರ್ಗ ಸ್ಟಾರ್ಟ್ ಆಗೋದು. ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗೋದು. ಇಲ್ಲಿ ಸ್ನಾನ ಮಾಡಿ ರೆಡಿಯಾಗಿ ಹೋಗೋದು. ಅಲ್ಲೊಂದು ದೇವಸ್ಥಾನದಾಗ ಕರ್ಗ ಹೊತ್ಕೊಳ್ಳೋದು. ಅದು ಬಿಟ್ಟರೆ ಇಲ್ಲೆಲ್ಲ ಸ್ನಾನ ಆಗಿ ರೆಡಿಯಾಗಿ ಹೋಗೋದು. ಸೊ ಗೈಸ್ ಅಲ್ಲಿಂದ ಮನೆಗೆ ಬಂದು ಗಾಡಿನ ಒಪ್ಕೊಂಡು ಕೊಟ್ಟು ಅದೇ ಆಂದಿವೇನೈತೆ ನಮ್ಮ ಅಪ್ಪ ಅಡುಗೆ ಎಲ್ಲ ಮಾಡೋರೆ. ಅನ್ನ ಸಾಂಬಾರು ಎಲ್ಲ ಒಂದೊಂದು ಕಡೆ ಹೋಗೋರೆ.
ಅವ್ರಿಗೆ ಯಾರಿಗೂ ಹೊಟ್ಟೆ ಹಸಿಲ್ಲ ಅಂತ ನಂಗೆ ಹೊಟ್ಟೆ ಹಸಿತೈತೆ ಅಂತ ತಿಂತಾಯಿದ್ದೀನಿ. ಟೈಮ್ ನೋಡಿದ್ರೆ 11 ಗಂಟೆ ಯಾವಾಗಲೇ. ಹತ್ತು ಮುಕ್ಕಾಲು ಆಗೈತೆ ಟೈಮು. ಅವ್ರು ಯಾರು ಬೇಡ ಅಂತ ಅದಕ್ಕೆ ನಾನು ತಿಂತಾಯಿದ್ದೀನಿ ಇಟ್ಕೊಂಡು. 6.5 hours later. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಊಟ ಮಾಡಿ ಬೆಳಗ್ಗೆ ಸ್ವಲ್ಪ ಹೊತ್ತು ನಮ್ಮ ಅಕ್ಕನ ಬಿಟ್ಟು ಬಂದು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ, ಮಲಿಕೊಂಬಿಟ್ಟಿದ್ದೆ. ನಮ್ಮ ಅಕ್ಕ ಹೇಳಿದ್ಲು ಮುಂಚೆನೇ, ನನಗೆ ಇವಾಗ ಆ್ಯಕ್ಚುಲಿ ಬೈಕ್ ಬೇಕು. ಒಂದು ಬೈಕ್ ಅಂದರೆ ಒಂದು ಸ್ಕೂಟಿ ಬೇಕು. ಇನ್ನೊಂದು ಮನೆಗೆ ಒಂದೇ ಗಾಡಿ ಇರೋದಲ್ಲ, ಇವಾಗ 3 ಜನ ಓಡಾಡೋದು ಕಷ್ಟ ಆಗ್ತೈತೆ ಅಂತ ಒಂದು ಸ್ಕೂಟಿ ತಗೋಬೇಕು ಅಂದ್ಕೊಂಡಿದ್ವಿ. ಇವಾಗ ಅದು ನಮ್ಮ ಅಕ್ಕ ಹೇಳಿದ್ಲು, ಅಲ್ಲಿ ಯಾವುದೋ ಒಂದು ಶೋರೂಮ್ ಇದೆ, ಸೆಕೆಂಡ್ ಹ್ಯಾಂಡ್ ಶೋರೂಮು, ಅಲ್ಲಿ ಹೋಗುವಂಥ ಒಂದು ಲೊಕೇಶನ್ ಕಳಿಸೋದು. ಅಲ್ಲಿ ಹೋಗಿ ನೋಡಬೇಕು. ಹೊಸ ಗಾಡಿ ತಗೋಣ ಅಂತ ಇಷ್ಟ ನನಗೆ ಹೊಸ ಗಾಡಿ ತಗೊಳಕ್ಕೆ ಇಷ್ಟ. ಹೊಸ ಗಾಡಿ ನಾನು ಬೇರೆ ಪ್ಲ್ಯಾನ್ ಮಾಡಿದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಟೈಮ್ ಬೇಕು ಅಂತ ಇವಾಗ ಎಮರ್ಜೆನ್ಸಿ ಈ ಗಾಡಿ ತಗೊಂತ ಇರೋದು. ಬನ್ನಿ ಹೋಗಿ ನೋಡೋಣ. ಏರಿಯಾ ನೋಡ್ರಿ ಇಷ್ಟೊತ್ತಿಗೆ ಎಷ್ಟು ಸೈಲೆಂಟ್ ಆಗೈತೆ. ಇಲ್ಲಾಂದರೆ ಈ ಬಿಲ್ಡಿಂಗ್, ನಮ್ಮ ಬಿಲ್ಡಿಂಗಲ್ಲೇ ಒಂದು 10 ಮಕ್ಕಳು ಹೋಗ್ತಿರೋ ಟಕ 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 ಅಂತ ಸೈಲೆಂಟ್ ಆಗೈತೆ ಇವಾಗ. ಇವಾಗ 2 ಲೊಕೇಶನ್ ಐತೆ, ಒಂದು ನ್ಯೂಟನ್ನಾಗೆ, ಒಂದು MS ಪಾಳ್ಯದಾಗೆ. ನೋಡ್ಬೇಕು. ಇನ್ನೊಬ್ರನ್ನ ಕರೆದಿದ್ದೆ, ಅವರು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂದರು. ಆದರೆ ಒಬ್ಬನೇ ಹೋಗಿ ನೋಡ್ಕೊಂಡು ಬರಬೇಕು. ನಾಳೆ ನಮ್ಮ ಭಾವ ನಮ್ಮ ಅಪ್ಪ ಹೋಗ್ತಾರೆ. ನಾನು ಯಾವುದೋ ಅಂತ ಫೈನಲ್ ಮಾಡ್ಬೋದೆ, ನಮ್ಮ ಭಾವ ನಮ್ಮ ಅಪ್ಪ ಹೋಗಿ ನಾಳೆ ಮಾತಾಡಿ ಬರ್ತಾರೆ. ಬನ್ನಿ ಫಸ್ಟ್ ಹೋಗೋಣ, ಲೆಟ್ಸ್ ಗೋ. ಇಲ್ಲಿ ಗಾಡಿಗಳು ನೋಡಿಕೊಂಡು 1-2 ವಿಸಿಟಿಂಗ್ ಕಾರ್ಡ್ ಇಸ್ಕೊಂಡು ನಮ್ಮ ಭಾವ ಬಂದಮೇಲೆ ಬರೋಣ ಅಂತ ಹೊಡ್ತಾ ಇದ್ದೀನಿ. ಇಲ್ಲ ಇವಾಗಲೇ ನೋಡಲ, ಇಲ್ಲ ಇನ್ನೊಂದು ವಾರ ಆದಮೇಲೆ ನೋಡೋಣ ಅನ್ನೋ ಕನ್ಫ್ಯೂಷನ್ ಐತೆ. ಮನೆಗೆ ಹೋದ್ಮೇಲೆ ಡಿಸಿಷನ್ ತಗೋಬೇಕು. ಸಾರ್ ಅಂತ ಇದ್ದೀನಿ, ಅವ್ರ ಹತ್ರ ಮಾತಾಡಿ ಅಲ್ಲೆಲ್ಲ ಸ್ವಲ್ಪ ಓಡಾಡಿ ಇವಾಗ ಇಲ್ಲೇ ಶಾಪ್ ಹತ್ರ ಬಂದಿದ್ದೆ. ಇಲ್ಲೊಂದು ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಹೋಗೋಣ. ಸೊ ಗೈಸ್ ಬಂದೆ ಮನೆಗೆ. ಗಾಡಿಯಲ್ಲಿ ನಾವು ಫೋನ್ ನಡ್ಕೊಂಡು ಹೋಗ್ತೀವಿ ಅಂತ ಗಾಡಿ ಅವ್ರಿಗೆ ಕೊಟ್ಟು ಬೀಗ ತಗೊಂಡು ಬಂದೆ. ಕೂದಲೆಲ್ಲ ಕೆಟ್ಟೋಗೈತೆ, ಗಾಡಿ ಬಂದಲ್ಲ, ಅದಕ್ಕೆ ಮೇಲ್ಕೊಂಡು ಮನೆಗೆ ನಾನು ಒಂದು ರೌಂಡ್ ಹಾಕ್ಕೊಂಡ್ಬಂದೆ. ಗಾಡಿಗಳ್ದು ಹಾಕೊಂಡು ಇದಾವೆ ಗಾಡಿಗಳು, ತುಂಬ ಕಲೆಕ್ಷನ್ಸ್ ಐತೆ. ಇನ್ನೂ ಒಂದು ಕಡೆ ಐತೆ MS ಕಾಲೇಜಾಗಿ. ಇವಾಗ ಹೋಗಿದ್ದೀನಿ ನ್ಯೂಟನ್ಗೆ. ಇನ್ನೊಂದು MS ಕಾಲೇಜ್ ಅಲ್ಲೊಂದು ಐತೆ, ಅದೊಂದು ಸಲ ನೋಡಿ ಚೆಕ್ ಮಾಡಬೇಕು. ಚೆಕ್ ಮಾಡು. ಈ ವೀಕೆಲ್ಲ ಟೈಮ್ ತಗೊಬೇಕು. ಈ ವೀಕೆಲ್ಲ ನೋಡಿಬಿಟ್ಟು ನೆಕ್ಸ್ಟ್ ವೀಕಲ್ಲಿ ತಗೊಳೋದು. ನಾನು ಇ ವಿ ತಗೊಳೋಣ ಅಂತ ನನಗೆ ಆಸೆ. ಯಾಕಂದರೆ ಪೆಟ್ರೋಲ್ ದುಡ್ಡು ಇಕ್ಕಂಗೇನಿರಲ್ಲ ಪದೇ ಅಂತ. ನಮ್ಮ ಅಮ್ಮವ್ರಿಗ ಬೇಡ, ಈ ರೀಲ್ಸಲ್ಲಿ ನೋಡ್ತಾರಲ್ಲ ಸುಟ್ಟೋಗಿರೋದು ಗಾಡಿ ಅವೆಲ್ಲ, ಅದಕ್ಕೆ ಇಲ್ಲ ಎಲ್ಲದರಲ್ಲೇ ಸುಟ್ಟೋಗ್ತವೆ, ಎಲ್ಲದರಲ್ಲೇ ಬೆಂಕಿ ಎತ್ಕೊತವೆ ಅನ್ನೋ ಒಂದು ಮೈಂಡ್ ಸೆಟ್ಟು. ಅದಕ್ಕೆ ಬೇಡ 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 ಅಂತ ಇಟ್ಕೊಂಡವ್ರೆ. ನನಗೆ ಅದೇ ಇಷ್ಟ ಆಗ್ತಾಯಿದೆ ಯಾಕೋ. ಇನ್ನೂ ನೋಡ್ಬೇಕು ಯಾರ್ಯಾರು ಏನೇನು ಡಿಸಿಷನ್ ತಗೊಂತಿರೋ ಸೆಕೆಂಡ್ ಹ್ಯಾಂಡ್ಲಿ ಗಾಡಿಗೆ ಇಷ್ಟೊಂದು ಡಿಸಿಷನ್ ಅಂದ್ಕೊಬೋದು. ನೋಡೋ ಹಾಗೆ ಒಂದು ಸತಿ ಇಟ್ಟರೆ ಪದೇ ಇಡಬೇಡ್ದಲ್ಲ ದುಡ್ಡು, ಒಂದೇ ಕಾರಣಕ್ಕೆ. ಇವಾಗ ಏನಮ್ಮ ಚಾರ್ಜಿಂಗ್ ಗಾಡಿ ಬೇಕೋ ಬೇಡನಮ್ಮ? ಯಾಕೆ ನೋಡಿ ಈ ಕಡೆ ನೋಡ್ಕೊಂಡು ಹೇಳು, ಯಾಕೆ ಬೇಡ? ಅದೇನು ಬೇಡ. ಏನು ಕಾರಣ ಅಂತ? ಏನು ಕಾರಣ ಅಂದರೆ ಅದೆಲ್ಲಂದ್ರಲ್ಲೇ ನಿಂತೋದ್ರೆ ಆಮೇಲೆ ಇವು ಹಂಗಾರೆ ಇದು ನಿಂತೋಗಲ್ವಾ? ಏನಿಲ್ಲ ಗೈಸ್, ರೀಲ್ಸಾಗೆ ಬೆಂಕಿ ಹತ್ಕೊಂಡು ನೋಡೈತೆ ನಮ್ಮಮ್ಮ ಯಾವ 1-2, ಅದಕ್ಕೆ ಬೇಡ 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 ಅಂತ ಇಟ್ಕೊಂಡೈತೆ. ಗೈಸ್ ನಮ್ಮ ಅಕ್ಕನ ಕರ್ಕೊಂಡ್ಬರಕ್ಕೆ ಹೋಗ್ತಾ ಇದ್ದೀನಿ. ಕೂದಲು ಫುಲ್ ಕೆಟ್ಟೋಗುತ್ತೆ. ಇವತ್ತು ಸ್ನಾನ ಮಾಡಿದೆ, ಅಂದರೂ ಸಂಡೆ ಕೂದಲು ಫುಲ್ ಕೆಟ್ಟೋಗೈತೆ. ಇವಾಗ ನಮ್ಮ ಅಕ್ಕನ ಕರ್ಕೊಂಬಂದು ಇನ್ನೊಂದ್ಸಲ ಊಟ ಮಾಡಿ ಮಲಗಬೇಕು ಅಷ್ಟೇ ಗೈಸ್. ಈ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಬಾಯ್. ನಾಳೆಯಿಂದ ಮಾರ್ನಿಂಗು, ಇವತ್ತು ಹೋಗಿದ್ನಲ್ಲ ಕೆರೆ ಕಟ್ಟೆಗೆ, ಡೈಲಿ ಮಾರ್ನಿಂಗ್ 6 o'clock ಹೋಗಿ ಒಂದು ರೌಂಡ್ ಹಾಕಿ ಬರೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿದ್ದೀನಿ. ಯಾಕಂದರೆ ಮೈಂಡ್ ಫ್ರೆಶ್ ಆಗ್ತೈತೆ ಬೆಳಗ್ಗೆನೇ ವಾಕ್ ಮಾಡಿದ್ರೆ. ನಾನು ಬೆಳಗ್ಗೆ 7:30 ಎದ್ದೇಳೋದು, ಸ್ನಾನಕ್ಕೆ ಹೋಗೋದು ಹಂಗೆ ಮಾಡ್ತಿದ್ದೆ ಎಷ್ಟು ದಿವಸ. 3 ಡೇಸಿಂದ ಅನ್ಕೊತಾ ಇದ್ದೀನಿ, ಹೋಗೋಕ್ಕಾಗ್ತಿಲ್ಲ. ಅದಕ್ಕೆ ನಾಳೆಯಿಂದ ಹೋಗೋಣ ಅಂದ್ಕೊಂಡಿದ್ದೀನಿ. ಇದನ್ನ ಯಾಕೆ ಬ್ಲಾಗಲ್ಲಿ ಹೇಳ್ತಿದ್ದೀನಿ ಅಂದರೆ,
ವ್ಲಾಗಲ್ಲಿ ಹೇಳಿದ್ರಾದರೂ ವ್ಲಾಗಲ್ಲಿ ಹೇಳಿದೆ ಅಂತನಾದರೂ ಹೋಗ್ತೀನಿ ಅನ್ನೋ ಮೈಂಡ್ಸೆಟ್ ಬರಲಿ ಅಂತ ಹೇಳ್ತಾ ಇರೋದು ಅಷ್ಟೇ ಗೈಸ್. ಟಾಟಾ ಬಾಯ್, ಗುಡ್ ನೈಟ್. ಅಷ್ಟೇ.